ಆಮೇಲೆ ಇವತ್ತು ಈ ಅಲೆ ಮೂತ್ರದ ಸ್ವಲ್ಪ ಕ್ವಶನ್ಸ್ಗಳು ಕೇಳಿಸ್ಕೊಳ್ಳೋಣ. ಏನೊಂದು ಕ್ವಶನ್ ಅದಕ್ಕೆ ಆನ್ಸರ್ ಇದೆ ನೋಡೋಣ. ಅಂದ್ರೆ ನಿಮ್ಗೆಲ್ಲರಿಗೂ ಮೂತ್ರ ಚಿಕಿತ್ಸೆ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ. ಆದ್ರೆ ಅಲೆ ಮೂತ್ರದ ವಿಶಿಷ್ಟತೆ ಬಗ್ಗೆ ಆದ್ರೂ ನಾನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ಆದ್ರೆ ಅದಕ್ಕೆ ಸಂಬಂಧ ಸ್ವಲ್ಪ ಕ್ವಶನ್ಸ್ ನಿಮಗೆ ಪ್ರಶ್ನೆಗಳು ಇರ್ಬೋದು. ಆ ಪ್ರಶ್ನೆಗಳ ಮುಖಾಂತರವೇ ಇನ್ನು ಸ್ವಲ್ಪ ಹೆಚ್ಚು ಜ್ಞಾನವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ ಏನ್ ಬರುತ್ತಂದ್ರೆ, ಸೊ ಇದು ಯಾವ ರೀತಿಯಲ್ಲಿ ಈ ಅಲೆ ಮೂತ್ರವನ್ನು ಯಾವ ರೀತಿಯಲ್ಲಿ ಚೆನ್ನಾಗಿ ವಯಸ್ಸಾಗಿದ ಮೂತ್ರವಾಗಿ ತಯಾರು ಮಾಡ್ಕೋಬಹುದು. ಇದಕ್ಕೂ ಅದ್ರ ಮೇಲಿರುವಂತ ಆ ಮೇಲೆ ಆ ಪಾತ್ರದ ಮೇಲೆ ಯಾವುದು ನಾವು ಕವರ್ ಮಾಡಿರ್ತೀವೋ ಅದು ಕವರ್ ಮಾಡಿ ಇರಬೇಕಾ, ಅದು ಕವರ್ ಮಾಡಿರೋದೇ ಒಳ್ಳೇದಾಗತ್ತ, ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಏನಾಗತ್ತಂದ್ರೆ ಜನರಲ್ ಏನಾಗುತ್ತೆ ಗೊತ್ತಾ, ಯೂರಿನ್ ನೀವು ಸಂಗ್ರಹಣ ಮಾಡಿದ ಮೇಲೆ ಒಂದು ಪಾತ್ರದಲ್ಲಿ, ಮಣ್ಣಿನ ಪಾತ್ರ, ಬೆಳ್ಳಿ ಪಾತ್ರ, ಅಂದ್ರೆ ಮತ್ತೆ ಆಮೇಲೆ ರಾಗಿ ಪಾತ್ರ, ಇಂಥದ್ದು ಯಾವುದೇ ಒಂದು ಪಾತ್ರದಲ್ಲಿ ಹಿಡಿದು ಇಟ್ಕೊಂಡಿದ ಮೇಲೆ ತಾನಂತ ಅದೇ ಏನಾಗುತ್ತೆ, ಏಜ್ ಆಗ್ತಾ ಹೋಗ್ತದೆ, ವಯಸ್ಸಾಗ್ತಾ ಹೋಗ್ತದೆ. ಒಂದೇನಂದ್ರೆ ಅದು ವಯಸ್ಸು ಫಾಸ್ಟಾಗಿ ಆಗ್ಬೇಕಂದ್ರೆ ಆ ಮೇಲೆ ಪಾತ್ರವನ್ನು ಕ್ಲೋಸ್ ಮಾಡಿಲ್ಲದೆ ಬಟ್ಟೆದಿಂದ, ಓಕೆ, ಅಲ್ಲಿ ಚೆನ್ನಾಗಿ ಗಾಳಿ ಬರ್ತಾ ಹೋಗ್ತಾ ಇರಬೇಕು. ಸ್ವಲ್ಪ ಈ ಬೆಳಕು, ಸೂರ್ಯನ ಬೆಳಕು ಸೋಗ್ತಾ ಇರ್ಬೇಕಾಗತ್ತೆ. ಆ ರೀತಿಯಲ್ಲಿದ್ರೆ ಬೇಗ ಅದೇನಾಗತ್ತೆ, ಸೊ ವಯಸ್ಸು ಚೆನ್ನಾಗಿ ಹೆಚ್ಚಾಗತ್ತೆ. ದಿಸ್ ಬಿಕಮ್ಸ್ ಎ ಪರ್ಫೆಕ್ಟ್ ಏಜ್ಡ್ ಯೂರಿನ್ ಅದಾಗತ್ತೆ. ಆಮೇಲೆ ನೀವು ಬಾಟಲ್ ಹಿಡಿದು ಇಲ್ಲ ಒಂದು ಮಣ್ಣೆ ಪಾತ್ರೆ ಇಟ್ಕೊಂಡು ಸನ್ ಅಂದ್ರೆ ಬೆಳಗ್ಗೆ ಸನ್ ಬರುತ್ತಲ್ಲ, ಮಾರ್ನಿಂಗ್ ಸನ್. ಸೊ ಮಾರ್ನಿಂಗ್ ಸನ್ನಿಗೆ ಒಂದು 6 ಗಂಟೆಯಿಂದ 8 ಗಂಟೆ ಆ ಸಮಯದಲ್ಲಿ ಅದಕ್ಕೆ ಎಕ್ಸ್ಪೋಸ್ ಮಾಡಿ. ಓಕೆ, ಎಕ್ಸ್ಪೋಸ್ ಮಾಡಿ ಇಟ್ಟಿದ್ರೆ ಇನ್ನೂ ಥಿಕ್ಕಾಗಿ ಅಂದ್ರೆ ಇಂಥರ ಕಪ್ಪದಾಗಿ ತಯಾರಾಗತ್ತೆ, ಬೇಗ ವಯಸ್ಸಾಗತ್ತೆ. ಸೊ ಅದು ತುಂಬಾ ಚೆನ್ನಾಗಿ ಅಂದ್ರೆ ಅತ್ಯಂತ ಅದ್ಭುತವಾದ ಪವರ್ಫುಲ್ ಮೆಡಿಸಿನ್ ಆಗಿ ತಯಾರಾಗುತ್ತೆ. ಅದನ್ನು ಒಂದು ಪ್ರಧಾನ ವಿಷಯ ಅಂದ್ರೆ ಮೇಲೆ ಮೇಲೆ ಪಾತ್ರವನ್ನು ಪೂರ್ತಿ ಕ್ಲೋಸ್ ಮಾಡಬಾರ್ದು. ಒಂದು ಬಟ್ಟೆದಿಂದ ಕ್ಲೋಸ್ ಮಾಡ್ಕೋಬಹುದು, ಇಲ್ಲ ಓಪನ್ ಆಗಿಡೋದು. ಮತ್ತೆ ಸನ್ ಎನರ್ಜಿ ಚೆನ್ನಾಗಿ ಸಿಕ್ಕೋಬೇಕಂದ್ರೆ ನೀವು ಆ ಬಾಟಲ್ ಆಗ್ಬೋದು, ಮಣ್ಣಿನ ಪಾತ್ರ ಆಗ್ಬೋದು, ಆ ಯೂರಿನ್ ತಗೊಂಡೋಗಿ ಬೆಳಗ್ಗೆ ಸನ್ಗೆ ಒಂದು 2 ಅವರ್ ಎಕ್ಸ್ಪೋಸ್ ಮಾಡಿದ್ರೆ ಆ ಶಕ್ತಿ, ಆ ಕಿರಣಗಳು ಸೋಂಕಿದ್ರೆ ಖಂಡಿತ ಅದು ಅತ್ಯಂತ ಅಂದ್ರೆ ಅತ್ಯಂತ ವಯಸ್ಸಾದ ಮೂತ್ರವಾಗಿ ತಯಾರು ಆಗತ್ತೆ. ಈ ವಿಷಯ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು, ಈ ಮೂತ್ರದ ಒಳಗಡೆ ಒಂದು ಕ್ರಿಸ್ಟಲ್, ಆ ಕ್ರಿಸ್ಟಲ್ ಹೆಸರು ಹೇಳ್ತೀನಿ, ಸನ್ ಗೈಟ್ ಅಂತ ನಿಮಗೆ ಸಿಕ್ಕಿದ್ರೆ, ಸನ್ ಗೈಟ್ ಅಂತ ಕ್ರಿಸ್ಟಲು ಈ ಮೂತ್ರದ ಇಟ್ಟಿದ್ರೆ ಅದು ವಯಸ್ಸಾದ ಮೂತ್ರ ಅನ್ನೋದು ಫಾಸ್ಟ್ ಆಗತ್ತೆ. ಇದೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಯ್ತು. ಈಗ ಈ ವಯಸ್ಸಾದ ಮೂತ್ರಕ್ಕೆ ಸ್ಮೆಲ್ ಇರತ್ತಾ? ಸ್ಮೆಲ್ ಇದ್ರೆ ಆ ಸ್ಮೆಲ್ ಅನ್ನು ಹೇಗೆ ಹೋಗಲಾಡಿಸೋದು? ಅರ್ಥ ಆಯ್ತಾ? ಇದು ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ. ಸೊ ಸ್ನೇಹಿತರೆ, ನೀವು ರಾ ಫುಡ್ ತಿಂದ್ರೆ ನೈಟ್ ಟೈಮು ಅಂದ್ರೆ ಇಂದಿನ ದಿವಸ ರಾ ಫುಡ್ ಹೆಚ್ಚಾಗಿ ತಿಂತಾ ಇದ್ರೆ, ಒಳ್ಳೆ ನೀರು ಸೇವನೆ ಮಾಡ್ತಾ ಇದ್ರೆ, ಪ್ರಾಸೆಸ್ ಫುಡ್ಸ್ ಅಂದ್ರೆ ಸಂಸ್ಕರಿಸಿರುವಂತ ಆಹಾರಗಳು ತಿಂದಿಲ್ಲ ಅಂದ್ರೆ ಖಂಡಿತ ನಿಮ್ಮ ಯೂರಿನ್ಗೂ ಯಾವುದೇ ವಾಸನ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಆ ವಾಸನೆ ಬರೋದಿಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಯೂರಿನ್ ಅನ್ನು ಆದಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ನೋಡಿ, ಬಾಯಿಯಿಂದ ಕುಡಿಯೋದು, ಮೂಗಿಂದ ಕುಡಿಯೋದು, ಕಿವಿಗಳು, ಕಣ್ಣುಗಳು, ಇಂಥದೆಲ್ಲ ಉಪಯೋಗಿಸುವಾಗ ಯಾವುದೇ ಸ್ಮೆಲ್ ಯಾರಿಗೂ ಸ್ಮೆಲ್ ಬರೋದಿಲ್ಲ. ಇನ್ನೊಬ್ಬರು ವ್ಯಕ್ತಿಗೆ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾವುದು ವಾಸನ ಬರೋದಿಲ್ಲ. ಯಾವಾಗ ಏನಂದ್ರೆ ನಮ್ಮ ಮೈ ಮೇಲೆ ಹಚ್ಕೊಂಡವಾಗ ಇನ್ನೊಬ್ಬರಿಗೆ ಅವಕಾಶ, ಅಂದ್ರೆ ಒಂಥರ ಸ್ಮೆಲ್ ಬರುವಂತ ಅವಕಾಶ ಇದೆ. ಯೂರಿನ್ ಅಫ್ಕೋರ್ಸ್ ಅಂದ್ರೆ ಈಗಾಗಲೇ ಹೇಳ್ತಾ ಇದ್ದಲ್ಲ, ನಿಮ್ಮ ಆಹಾರ ಚೆನ್ನಾಗಿದ್ದಿದ್ರೆ ನಿಮ್ಗೆ ಅಷ್ಟು ವಾಸನ ಬರೋದಿಲ್ಲ. ಆದ್ರೂ ಈ ಏಜ್ಡ್ ಯೂರಿನ್, ವಯಸ್ಸಾದ ಮೂತ್ರ ಖಂಡಿತ ಸ್ವಲ್ಪ ವಾಸನ ಕೊಡತ್ತೆ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ವಯಸ್ಸಾದ ಮೂತ್ರ ಹಚ್ಕೊಂಡಿದ ಮೇಲೆ ಮತ್ತೆ ಫ್ರೆಶ್ ಯೂರಿನ್ ತಗೊಂಡು ಅದ್ರ ಮೇಲೆ ಹಚ್ಕೊಳ್ಳಿ, ಸ್ವಲ್ಪ ಅವಾಗ ವಾಸನೆ ಕಡಿಮೆ ಆಗತ್ತೆ. ಇದೊಂದು ವಿಷಯವನ್ನು ಗಮನಿಸ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿಯಲ್ಲಿ ಅವಾಗ ಆತರ ಮಾಡುವಾಗ 80% ಸ್ಮೆಲ್ಲು ತೆಗೆದಾಗ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಏನಾಗತ್ತಂದ್ರೆ, ನೀವು ಆದಷ್ಟು ಒಂದು ಎಸೆನ್ಷಿಯಲ್ ಆಯಿಲ್ ತಗೊಳ್ಳಿ. ಎಸೆನ್ಷಿಯಲ್ ಆಯಿಲ್ ಅಂತ ಅಲ್ವಾ? ಸೊ ಎಸೆನ್ಷಿಯಲ್ ಆಯಿಲ್ ಅನ್ನೋದು ನಿಮ್ಗೆ ಸಿಗತ್ತೆ. ಸೊ ಅಮೆಜಾನ್ ಅಲ್ಲಿ, ಇಲ್ಲ ಅಂದ್ರೆ ಬೇರೆ ಶಾಪ್ಸ್ ಅಲ್ಲಿ ಹೋದ್ರೆ ಎಸೆನ್ಷಿಯಲ್ ಆಯಿಲ್ ಏನಾಗುತ್ತೆ, ಅರೋಮೆಟಿಕ್ ಆಯಿಲ್ ಅಂದ್ರೆ ಸ್ವಲ್ಪ ಒಳ್ಳೆ ವಾಸನೆ ಇರುತ್ತೆ. ಆ ಆಯಿಲ್ ಅನ್ನು ಸ್ವಲ್ಪ ಒಂದು 2-3 ಡ್ರಾಪ್ಸ್ ಹಾಕೊಂಡು ಹಚ್ಕೊಂಡವಾಗ 2-3 ಡ್ರಾಪ್ಸ್ ಹಾಕಿ ಹಚ್ಕೊಳ್ಳೋದು ಮಾಡಿದ್ರೆ ಏನಾಗುತ್ತೆ, ಆ ಸ್ಮೆಲ್ಲು ಸಹ ನಿಮಗೆ ಯಾರೂ ಬರೋದಿಲ್ಲ. ಈ ಏಜ್ಡ್ ಯೂರಿನ್ ಸ್ಮೆಲ್ ಏನಿದೆಯೋ ಇನ್ನು ಮನೆಯಲ್ಲಿ ಇನ್ನೂ ಯಾರಿಗೂ ತೊಂದರೆ ಕೊಡುವಂತ ಅವಕಾಶ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಕುಡಿಯೋಕ್ಕಲ್ಲ, ಕೇವಲ ಹಚ್ಕೊಳ್ಳೋ ಸಮಯದಲ್ಲಿ 1-2 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಮಿಕ್ಸ್ ಮಾಡ್ಕೋಬಹುದು. ಅದು ಉತ್ತಮವಾದ ರೀತಿಯಲ್ಲಿ ಯಾರಿಗೆ ವಾಸನೆ ಇಲ್ಲದೆ
ಅದು ಕೆಲಸ ಆ ರೀತಿಯಲ್ಲಿ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಏಜ್ ಯೂರಿನ್ ಅನ್ನೋದು, ಸೊ ಅದರಲ್ಲಿ ಇನ್ನೂ ಅದರ ಶ್ರೇಷ್ಠತೆ ಹೆಚ್ಚು ಮಾಡಬೇಕಂದ್ರೆ ಈ ರೀತಿಯಲ್ಲಿ ಮಾಡ್ಕೋಬೋದಾ ಅಂತ ಒಂದು ಅವಕಾಶ ನೋಡೋಣ. ಏನಂತಂದ್ರೆ, ನಾವು ಒಂದು ಪ್ರೀತಿಯುತವಾದ ಆಲೋಚನೆಗಳು ಅದಕ್ಕೆ ಕಲಿಸೋದು, ಅಫರ್ಮೇಷನ್ಸು, ಪಾಸಿಟಿವ್ ಇಂಟೆನ್ಷನ್ಸು, ಈ ಮೂತ್ರ ಕಲಿಸಿದ್ರೆ ಏನಾಗತ್ತೆ ಅಂತ ಒಂದು ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ರೀತಿಯಲ್ಲಿ ಮಾಡುವಾಗ ಯಾವುದೇ ಒಂದು ಒಳ್ಳೆ ಅಫರ್ಮೇಷನ್ ಅಂದ್ರೆ ನಾವು ಒಳ್ಳೆ ಸಂಕಲ್ಪ ಹೇಳ್ಕೊಂಡದು. ಸೊ ಇದು ಏನಂತಂದ್ರೆ ಪಾಸಿಟಿವ್ ಥಾಟ್ಸ್, ಅದ್ ಹೇಳ್ತೀವಲ್ಲ, ಸೊ ಲವಿಂಗ್ ಥಾಟ್ಸ್ ಯೂರಿನ್ಗೆ ಕಲಿಸ್ಬೇಕು. ಆ ಯೂರಿನ್ ಪಾತ್ರ ನಿಮ್ ಮುಂದೆ ಇಟ್ಕೊಂಡು ಇಲ್ಲ ಕೈಯಲ್ಲಿ ಹಿಡಿದುಕೊಂಡು, ಓಕೆ, ಅದಕ್ಕೆ ಒಳ್ಳೆ ಥಾಟ್ಸ್ ಕಲಿಸೋದು. ಆ ಒಳ್ಳೆ ಥಾಟ್ಸ್ ಕಲಿಸಿದ ಮೇಲೆ ಏನಾಗುತ್ತೆ, ಖಂಡಿತ ಅದು ಅದರ ಫ್ರೀಕ್ವೆನ್ಸಿ ಹೆಚ್ಚಾಗತ್ತೆ, ಅದರ ಶಕ್ತಿ ಹೆಚ್ಚಾಗತ್ತೆ. ಒಂದು ರೀತಿಯಲ್ಲಿ ನೋಡಿ, ಇದು ನಮ್ಮ ದೇಹದಲ್ಲಿ ತಯಾರಾಗ್ತಾ ಇರುವಂತ ಒಂದು ಡಿಸ್ಟಿಲ್ಡ್ ವಾಟರ್ ಇದು. ಯಾವುದು 95% ಈ ನೇಚರ್ ಅಂದ್ರೆ ನೇಚರೇ ಡಿಸ್ಟಿಲ್ಡ್ ಮಾಡಿ ಆಚೆ ಕಡೆ ಕಲಿಸ್ತಾರೆ ಅಂತ ವಾಟರ್. 95% ಅಷ್ಟು ಡಿಸ್ಟಿಲೇಷನ್ ಇರ್ತದೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಥ ಡಿಸ್ಟಿಲೇಷನ್ ಮಾಡುವಂತ ಅವಕಾಶ ನಮ್ಮ ದೇಹದಲ್ಲಿ ಕಿಡ್ನಿ ಮಾತ್ರ ಮಾಡಿಕೊಡೋದು. ಮಾಡಿದ ಮೇಲೆ ಅದು ನೇರವಾಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ 1 ಮಿಲಿಯನ್ ನೆಫ್ರಾನ್ಸ್ ಯೂಸ್ ಆಗುತ್ತೆ, ಗೊತ್ತಾ? ಈ ಪರ್ಪಸ್ಗೆ, ಆ ಡಿಸ್ಟಿಲೇಷನ್ ಮಾಡಕ್ಕೆ ದೇಹದಲ್ಲಿರುವಂತ ರಕ್ತವನ್ನು ಏನ್ ಮಾಡುತ್ತೆ, ರಕ್ತವನ್ನು ಡಿಸ್ಟಿಲ್ ಮಾಡುತ್ತೆ, ರಕ್ತವನ್ನು ಡಿಸ್ಟಿಲೇಷನ್ ಮಾಡುತ್ತೆ ಅಂದ್ರೆ ಪ್ಯೂರಿಫೈ ಮಾಡುತ್ತೆ. ಆ ಪ್ಯೂರಿಫೈ ಮಾಡಕ್ಕೆ 1 ಮಿಲಿಯನ್ ನೆಫ್ರಾನ್ಸ್ ಯೂಸ್ ಮಾಡುತ್ತೆ ಕಿಡ್ನಿ. ಆ ರೀತಿಯಲ್ಲಿ ಮಾಡಿ ಆ ಡಿಸ್ಟಿಲೇಷನ್ ಪ್ಯೂರಿಫಿಕೇಶನ್ ಮಾಡಿದ ಮೇಲೆ ಕೆಳಗಡೆ ಬ್ಲಾಡರ್ ಕಲಿಸ್ತದೆ. ಆ ಬ್ಲಾಡರ್ ಒಳಗಡೆ ಈ ಮೂತ್ರ ಹೋಗಿ ಸಂಗ್ರಹಣ ಆಗುತ್ತೆ. ಇಂಥ ಅದ್ಭುತವಾದ ಮೆಡಿಸಿನ್ ಅಲ್ಲಿ ತಯಾರಾಗ್ತಾ ಇರ್ತದೆ. ಸೊ ಇದಕ್ಕೂ ನೀವು ಒಂದು ಅದ್ಭುತವಾದ ಸಂಕಲ್ಪವನ್ನು ಕಲಿಸೋದು, ಅಫರ್ಮೇಶನ್ ಕಲಿಸ್ತಾ ಇದ್ರೆ ಅದರ ಕ್ವಾಲಿಟಿ ಹೆಚ್ಚಾಗ್ತಾ ಹೋಗ್ತದೆ. ದಿನನಿತ್ಯ ಆ ಮೂತ್ರವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಒಳ್ಳೆ ಲವಿಂಗ್ ಥಾಟ್ಸ್, ಅದಕ್ಕೆ ಒಳ್ಳೆ ಪಾಸಿಟಿವ್ ಥಾಟ್ಸ್, ಓಕೆ. ಸೊ ಅಂದ್ರೆ ಈ ಮೂತ್ರ ಸೊ ತುಂಬಾ ಶಕ್ತಿವಂತವಾಗಿ ಕೆಲಸ ಮಾಡಬೇಕು. ಸೊ ಈ ಮೂತ್ರ ನನಗೆ ಅದ್ಭುತವಾದ ಶಕ್ತಿ ಕೊಡಬೇಕು, ಸೊ ಅದ್ಭುತವಾದ ಆರೋಗ್ಯವನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು ಅಂತ ನೀವು ಹೇಳ್ಕೊಂಡು ಆ ಮೂತ್ರ ಕೈಯಲ್ಲಿ ಹಿಡಿದುಕೊಂಡು ನೀವು ಆ ಥರ ಫ್ರೀಕ್ವೆನ್ಸಿ ಕಲಿಸ್ತಾ ಇದ್ರೆ, ಆ ಥಾಟ್ಸ್ ಕಲಿಸ್ತಾ ಇದ್ರೆ, ಅದು ಇನ್ನೂ ಶಕ್ತಿವಂತವಾಗಿ ಕೆಲಸ ಮಾಡುತ್ತೆ, ಅರ್ಥ ಆಯ್ತಾ? ಆಮೇಲೆ ಏನ್ ಮಾಡ್ಬೇಕಂದ್ರೆ, ಇಂಥ ಅದ್ಭುತವಾದ ಈ ಮೂತ್ರಕ್ಕೆ, ಓಕೆ, ಇಂಥ ಅದ್ಭುತವಾದ ಈ ನೇಚರ್ ಟಾನಿಕ್ಗೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕೃತಜ್ಞತೆ ಕೊಡಬೇಕಾಗತ್ತೆ. ಕೊನೆಯದಾಗಿ, ಸೊ ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ದಿಸ್ ವಂಡರ್ಫುಲ್ ನ್ಯಾಚುರಲ್ ಮೆಡಿಸನ್, ಅರ್ಥ ಆಯ್ತಾ? ಸೊ ಇದೊಂಥರ ಏನ್ ಬೇಕಂದ್ರೆ, ಸೊ ಡಿವೈನ್ ಮೆಡಿಸನ್, ದ ಇಂಟರ್ನಲ್ ಮೆಡಿಸನ್, ಇದಕ್ಕೂ ನಾವು ಯಾವಾಗ್ಲೂ ಕೃತಜ್ಞತೆ ತಿಳಿಸ್ಬೇಕು. ಆವಾಗ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ, ಅಫರ್ಮೇಶನ್ಸ್ ಮಾಡ್ಕೊಂಡ್ರೆ ಈ ಈ ವಯಸ್ಸಾದ ಮೂತ್ರ ಇನ್ನೂ ಪವರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಯೂರಿನ್ ಡೈಟ್ ಇಂದ, ನಾವು ಸ್ವೀಕಾರ ಮಾಡ್ತಾ ಇರುವಂತ ಆಹಾರದಿಂದ ಎಷ್ಟು ಎಫೆಕ್ಟ್ ಆಗುತ್ತೆ, ಯಾವ ರೀತಿಯಲ್ಲಿ ಎಫೆಕ್ಟ್ ತೋರಿಸ್ತದೆ ಅಂತಂದ್ರೆ ಈಗಾಗಲೇ ಹೇಳಿದೆ ನಿಮ್ಗೆ. ಸೊ ಇದು ಖಂಡಿತ ಏನಾಗತ್ತಂದ್ರೆ, ಏಜ್ಡ್ ಯೂರಿನ್ ಅನ್ನೋದು ನಾವು ಆಹಾರ, ನಮ್ಮ ಆಹಾರ ಆರೋಗ್ಯಕರ ಆಹಾರ ತಿಂದ್ರೆ, ಸೊ ಈಗಾಗಲೇ ಹೇಳ್ತಾ ಇದ್ದಲ್ಲ, ತಾಜಾ ತರಕಾರಿಗಳಾಗ್ಲಿ, ಹಣ್ಣುಗಳಾಗ್ಲಿ, ಇಂಥ ಆಹಾರ ತಿನ್ನುವಾಗ ಸೊ ಖಂಡಿತ ಏನಾಗತ್ತೆ, ಅದ್ಭುತವಾದ ರೀತಿಯಲ್ಲಿ ಆ ಮೂತ್ರದಲ್ಲಿ ಒದಗಿಸಿರುವಂತ ಎಲ್ಲಾ ಮಿನರಲ್ಸ್ಗಳು, ಅದರಲ್ಲಿ ಹಾರ್ಮೋನ್ಸ್ ಆಗಲಿ, ಎಂಜೈಮ್ಸ್ ಆಗಲಿ, ಅದ್ಭುತ ರೀತಿಯಲ್ಲಿ ಆಚೆ ಕಡೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆಹಾರ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಉತ್ತಮವಾದ ವಿಷಯ. ಇನ್ನೊಂದು ಉದಾಹರಣೆಗೆ, ನೀವು ಟಾಕ್ಸಿಕ್ ಫುಡ್ ತಗೊಂಡೆ ಅಂತ ಇಟ್ಕೊಳ್ಳಿ, ಅಂದ್ರೆ ಸಂಸ್ಕರಿಸಿರುವಂತ ಆಹಾರಗಳು, ಪ್ರಾಸೆಸ್ಡ್ ಫುಡ್ ತಗೊಂಡೆ ಅಂತ ಇಟ್ಕೊಳ್ಳಿ. ಆಹಾರ ಸೇವನೆ ಮಾಡುವಾಗ ಸೊ ನಿಮ್ಗೆ ಗೊತ್ತಿಲ್ಲದೋ ಇಲ್ಲಾಂದ್ರೆ ಅಲ್ಲಿ ಅವಶ್ಯಕತೆ ಇದೋ ಆ ರೀತಿಯಲ್ಲಿ ತಿನ್ನುವಾಗ ಅದನ್ನ ಅಂತ ಆಹಾರವನ್ನು ಎದುರ್ಕೊಂಡಕ್ಕೆ ನಮ್ಮ ದೇಹ ಏನ್ ಮಾಡತ್ತೆ, ಇಲ್ಲಿ ಒಳ್ಳೆ ಆಂಟಿಬಾಡೀಸ್ ಅನ್ನು, ಈಗ ನೀವು ತಿಂದಿರುವಂತ ಆಹಾರದಲ್ಲಿ ಪಾಯ್ಸನ್ಸ್, ಟಾಕ್ಸಿನ್ಸ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಓಕೆ. ಯಾವುದೋ ಒಂದು ಆಹಾರ ತಿಂದ್ರಿ, ಆಚೆ ಕಡೆ ಹೋಗಿ ಯಾವುದೋ ಫಂಕ್ಷನ್ ಹೋದ್ರಿ, ಇನ್ನೊಂದು ಪ್ಲೇಸ್ಗೆ ಹೋದ್ರಿ, ಅಂತ ಆಹಾರ ತಿಂದಿದ್ರು ಅದನ್ನು ಜೀರ್ಣ ಮಾಡಕ್ಕೆ, ಅದನ್ನು ಎದುರ್ಕೊಂಡಕ್ಕೆ ಬಾಡಿ ತಾನಂತ ಅದೇ ನಮ್ಮ ದೇಹದ ರಕ್ತ ಒಳಗಡೆ ಅದ್ಭುತವಾದ ಆಂಟಿಡೋಟ್ಸ್ ತಯಾರು ಮಾಡತ್ತೆ, ಆಂಟಿಬಾಡೀಸ್ ತಯಾರು ಮಾಡಿರ್ತದೆ, ಓಕೆ. ಸೊ ಮತ್ತೆ ಆ ರೀತಿ ಇರುವಂತ ಆ ಯೂರಿನ್ ಅನ್ನು ಮತ್ತೆ ನೀವು ಕುಡಿಯುವಾಗ ಏನಾಗತ್ತಂದ್ರೆ, ಖಂಡಿತ ಅದು ಅದ್ಭುತವಾದ ರೀತಿಯಲ್ಲಿ ನಿಮ್ಗೂ ಆರೋಗ್ಯವನ್ನು ಕೊಡುತ್ತೆ. ಯಾಕಂದ್ರೆ ಈಗಾಗಲೇ ನಿಮ್ಮ ಒಳಗಡೆ ತಯಾರಾಗಿರುವಂತ ಯೂರಿನ್ ಅಲ್ಲಿ ಇದೆಲ್ಲ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಓಕೆ. ಸೊ ಅದಕ್ಕೋಸ್ಕರ ಏನಾಗತ್ತೆ, ನೀವು ಯಾವುದೇ ಆಹಾರ ತಿಂದಿದ್ರು ನಿಮ್ಮ ಯೂರಿನ್ ಬೆಸ್ಟ್ ಮೆಡಿಸಿನ್ ಆಲ್ವೇಸ್. ಅಂದ್ರೆ ಈ ಯೂರಿನ್ ಅದು ಏಜ್ ಆಗಿದೆ ಇನ್ನೂ ಬೆಸ್ಟ್ ಮೆಡಿಸಿನ್ ಅಲ್ವಾ? ಯೂರಿನ್ ಇಟ್ ಸೆಲ್ಫ್ ಇಸ್ ಮೆಡಿಸಿನ್. ಯೂರಿನ್ ಮತ್ತೆ ಏಜ್ ಆಗುವಾಗ ಮತ್ತೆ ಒಳ್ಳೆ ಮೆಡಿಸಿನ್ ಆಗಿ ತಯಾರಾಗ್ತಾ ಇರ್ತದೆ.
ಇನ್ನೂ ಅದ್ಭುತವಾದ ಮೆಡಿಸಿನ್ ತಯಾರಾಗ್ತದೆ. ಆಹಾರ ಒಂದು ರೀತಿಯಲ್ಲಿ ಸರಿಯಾಗಿ ಇಲ್ಲ ಅಂದ್ರೂ ನಿಮಗೆ ನಿಮ್ಮಿಂದ ಬರುವಂತ ಆ ಮೂತ್ರ ಅನ್ನೋದು ಯಾವಾಗಲೂ ಮೆಡಿಸನ್. ಯಾಕೆ? ನೀವೇನೇ ಆಹಾರ ತಿಂದ್ರೂ ಅದನ್ನ ಎದುರ್ಕೋಬೇಕಂದ್ರೆ ನಿಮ್ಮ ಅನಾರೋಗ್ಯ ಸ್ಥಿತಿ ಏನೇ ಇದ್ರೂ ನಿಮ್ಮ ದೇಹ ಅದನ್ನು ಎದುರ್ಕೊತಾ ಇರ್ತದೆ. ಪ್ರತಿರಕ್ಷಕ ವ್ಯವಸ್ಥೆ ವರ್ಕ್ ಮಾಡ್ತಾನೆ ಇರ್ತದೆ. ಅದಕ್ಕೋಸ್ಕರ ರಕ್ತದಲ್ಲಿರುವಂಥ ಎಲ್ಲ ಅಂತ ಆಂಟಿಬಯಾಟಿಕ್ಸು ಮತ್ತೆ ಆಂಟಿಬಾಡೀಸು ನಿಮ್ಮ ಮೂತ್ರದಿಂದ ಬರೋದಕ್ಕೋಸ್ಕರ ಮತ್ತೆ ನೀವು ಸೇವನೆ ಮಾಡುವಾಗ ಅದು ನಿಮಗೆ ಮೆಡಿಸಿನ್ ಕೆಲಸ ಮಾಡುತ್ತೆ. ಸೊ ಅಷ್ಟು ತೊಂದರೆ ಏನು ಕೊಡೋದಿಲ್ಲ, ಒಳ್ಳೇದೇ ಮಾಡುತ್ತೆ. ಇನ್ನು ಏಜ್ ಹಿಡಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಓಕೆ, ಆ ರೀತಿಯಲ್ಲಿ. ಆಮೇಲೆ ಈ ಯೂರಿನ್ ಕ್ವಾಲಿಟಿಯನ್ನು ಇನ್ನೂ ಹೆಚ್ಚು ಮಾಡೋದು ಹೇಗೆ? ಇನ್ನು ಬೇರೆ ಬೇರೆ ಮಾರ್ಗಲ್ಲಿ ಏನಿದೆ? ಈ ಅಲೆ ಮೂತ್ರದ ಆ ಅದರ ಕ್ವಾಲಿಟಿ, ಅದರ ಶ್ರೇಷ್ಠತೆ ಇನ್ನು ಹೆಚ್ಚು ಮಾಡೋದು ಹೇಗೆ ಅಂತಂದ್ರೆ ಸ್ವಲ್ಪ ಪದ್ಧತಿಗಳಂದ್ರೆ ಇದು ಒಂದೇ ಪದ್ಧತಿ ಇದೆ. ಏನಂತಂದ್ರೆ ಯು ಹ್ಯಾವ್ ಟು ಬಿ ಹೆಲ್ತಿ ಅಂಡ್ ಹ್ಯಾಪಿ ಆಲ್ ದ ಟೈಮ್ಸ್. ದಟ್ ಈಸ್ ದ ಬೆಸ್ಟ್ ಥಿಂಗ್. ಅಂದ್ರೆ ನೀವು ಆರೋಗ್ಯವಾಗಿ ಆನಂದವಾಗಿರ್ಬೇಕು. ಅಂತ ವ್ಯಕ್ತಿಗಳಿಂದ ಬರುವಂತ ಮೂತ್ರ ಅತಿ ಶ್ರೇಷ್ಠವಂತವಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಪ್ರತಿದಿನ ವ್ಯಾಯಾಮ ಮಾಡೋದು, ಪ್ರಾಣಾಯಾಮ ಮಾಡೋದು, ಮೆಡಿಟೇಷನ್ ಮಾಡೋದು ಅಲ್ವಾ. ಸೊ ಅತಿ ಕಡಿಮೆ ಆಹಾರ ತಿನ್ನೋದು. ಸೊ ಆದಷ್ಟು ಈ ಫಾಸ್ಟಿಂಗ್ ಅವರ್ಸ್ ಹೆಚ್ಚು ಮಾಡ್ಕೊಳ್ಳೋದು ಅಲ್ವಾ. ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಇದೆಯಲ್ಲ, ಮಧ್ಯಂತರ ಉಪವಾಸ. 7 ಗಂಟೆಗೆ ತಿನ್ನೋದು, ನೆಕ್ಸ್ಟ್ ಡೇ ಮತ್ತೆ 10 ಗಂಟೆಗೆ ನೇರವಾಗಿ ಆಹಾರ ತಿನ್ನೋದು, ಮತ್ತೆ ಸಾಯಂಕಾಲ ತಿನ್ನೋದು, ಸಾಯಂಕಾಲ 7 ಗಂಟೆ ಒಳಗಡೆ ತಿನ್ನೋದು, ತಾಜಾ ಆಹಾರ ತಿನ್ನೋದು. ಈ ರೀತಿಯಲ್ಲಿ ಯಾರ್ಯಾರು ಮಾಡ್ಕೊತಾ ಹೋಗ್ತಾರೋ, ಓಕೆ, ಒಳ್ಳೆ ಗ್ರೌಂಡಿಂಗ್ ಮಾಡ್ಕೊಳ್ಳೋದು, ಒಳ್ಳೆ ನೆಗೆಟಿವ್ ಅಯಾನ್ಸ್ ಭೂಮಿಯಿಂದ ಅದ್ಭುತ ಎನರ್ಜಿ ತಗೊಳೋದು, ಬರಿಕಾಲಲ್ಲಿ ಓಡಾಡೋದು. ಆಮೇಲೆ ಸೊ ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ಅನ್ನೋದು ತಾಗ್ತಾ ಇರಬೇಕು. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಗಂಟೆಯಿಂದ 2 ಗಂಟೆ ಬಿಸಿಲು ನಮಗೂ ತಾಗ್ತಾ ಇರಬೇಕು, ಸೋಂಗ್ತಾ ಇರಬೇಕು ನಮ್ಮದೇ. ಈ ರೀತಿಯಲ್ಲಿ ಯಾರು ಮಾಡ್ಕೊಂತ ಇರ್ತಾರೋ, ರೈಟ್. ಸೊ ಯಾರ್ಯಾರು ಮಾನಸಿಕವಾಗಿ, ದೈಹಿಕವಾಗಿ, ಎಮೋಷನಲ್ ಆಗಿ, ಸ್ಪಿರಿಚುವಲ್ ಆಗಿ ಯಾರ್ಯಾರು ಚೆನ್ನಾಗಿ ಇಟ್ಕೊಂತಾರೋ ಅವರ ಆರೋಗ್ಯವನ್ನು, ಅವರಿಂದ ಬರುವಂತ ಆ ಮೂತ್ರ ಶ್ರೇಷ್ಠವಂತವಾಗಿರುತ್ತೆ. ಅದು ಮತ್ತೆ ಏಜ್ ಮಾಡುವಾಗ, ಅಂದ್ರೆ ವಯಸ್ಸು ಹೆಚ್ಚು ಮಾಡುವಾಗ ಆ ಮೂತ್ರ ಇನ್ನೂ ಅತ್ಯಂತ ಶ್ರೇಷ್ಠವಾಗಿ ತಯಾರಾಗತ್ತೆ. ಈ ವಿಷಯನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ಆಮೇಲೆ ಸೊ ಅಂದ್ರೆ ಈ ಯೂರಿನ್ ಅನ್ನು ಆ ಯಾವ ರೀತಿಯಲ್ಲಿ ಅಂದ್ರೆ ಏಜ್ಡ್ ಯೂರಿನ್ ತಗೊಳಕ್ ಮುಂಚೆ ಫ್ರೆಶ್ ಯೂರಿನ್ ನಾವು ಕುಡಿಯಬೇಕಾಗತ್ತಾ ಅಂತ ಒಂದು ಕ್ವಶನ್. ಅಂದ್ರೆ ಏಜ್ಡ್ ಯೂರಿನ್ ಕುಡಿತೀವಲ್ಲ, ಅದಕ್ಕೆ ಮುಂಚೆ ಇದು ಕುಡಿಬೇಕಾ? ಅಂದ್ರೆ ತಾಜಾ ಮೂತ್ರ ಕುಡಿದು ಆಮೇಲೆ ಏಜ್ಡ್ ಕುಡಿಬೇಕಾ ಅಂತಂದ್ರೆ ಆ ಪ್ರಶ್ನೆಗೆ ಸಮಾಧಾನ ಅಂದ್ರೆ ನೋ, ನಾಟ್ ನೆಸಸರಿ ಅಂತ ಹೇಳ್ಬೋದು. ಅಂದ್ರೆ ನೀವು ಏಜ್ಡ್ ಯೂರಿನ್ ಡೈರೆಕ್ಟ್ ಆಗಿ ಸೇವನೆ ಮಾಡ್ಬೋದು. ಇದ್ರ ತುಂಬಾ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಅದೇನು ತೊಂದರೆ ಇಲ್ಲ ಅಂತ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಏಜ್ಡ್ ಅನ್ನೋದು ಹಾಗೆ ಕುಡಿಯಬಹುದು. ಅದಕ್ಕೆ ಆಲ್ರೆಡಿ ಈಗಾಗಲೇ ಪ್ರೋಟೋಕಾಲ್ ಕೊಟ್ಟಿದ್ವಿ, ಯಾವ ರೀತಿಯಲ್ಲಿ ಸೇವನೆ ಮಾಡ್ಬೇಕು ಏನಂತ. ಹೋಗಿ ಅದು ತನ್ನಂತದೇ ಅದ್ಭುತವಾದ ಅದು ಕೊಡುವಂತ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಾ ಹೋಗ್ತದೆ. ಸೊ ದೇರ್ ಇಸ್ ನೋ ನೆಸೆಸಿಟಿ ಟು ಡ್ರಿಂಕ್ ಫ್ರೆಶ್ ಯೂರಿನ್ ಬಿಫೋರ್ ಡ್ರಿಂಕಿಂಗ್ ಏಜ್ಡ್ ಯೂರಿನ್. ಅದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಓಕೆ, ಡೈರೆಕ್ಟ್ ಆಗಿ ಸೇವನೆ ಮಾಡ್ಬೋದು. ಆದ್ರೆ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಆ ರೀತಿಯಲ್ಲಿ ಉಪಯೋಗಿಸಿ ತಯಾರು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲೇನಾಗತ್ತಂದ್ರೆ ಏಜ್ಡ್ ಯೂರಿನ್ ನಾವು ತಯಾರು ಮಾಡುವಾಗ ಕೆಳಗಡೆ ಒಂಥರ ವೈಟ್ ಆಗಿ ಒಂದು ಲೇಯರ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಅದ್ರ ಅದೇ ಅದ್ರ ಮೇಲೆ ಒಂದು ಲೇಯರ್ ಆಗಿ ಫಾರ್ಮ್ ಆಗ್ತಾ ಇದೆ. ಅದು ಏನ್ ಮಾಡ್ಲಿ ಅಂತ ಸ್ವಲ್ಪ ಜನ ಡೌಟ್ ಇರ್ಬೋದು. ಅದು ಏಜ್ ತಯಾರು ಮಾಡ್ತಿರಲ್ಲ, ವಯಸ್ಸಾದ ತಯಾರು ಮಾಡುವಾಗ ಆ ಬಾಟಿಲ್ ಕೆಳಗಡೆ ಡೌನ್ ಅಲ್ಲಿ, ಇಲ್ಲ ಆ ಪಾತ್ರದಲ್ಲಿ ಕೆಳಗಡೆ ಡೌನ್ ಅಲ್ಲಿ ಒಂದು ರೀತಿಯಲ್ಲಿ ವೈಟ್ ಆಗಿ ಅದೇನಂತಂದ್ರೆ ವೈಟ್ ಸ್ಟಫ್ ತರ ಇರ್ತದೆ, ಸೆಡಿಮೆಂಟ್. ಆದ್ರೂ ಏನ್ ತೊಂದರೆ ಇಲ್ಲ, ಅದ್ರ ಬಗ್ಗೆ ಯಾವುದು ಚಿಂತೆ ಮಾಡಕ್ ಹೋಗ್ಬಿಡಿ. ಸೊ ಏನೇ ಆಗಿದ್ರು, ಕೆಳಗಡೆ ಏನೇ ಆಗಿದ್ರು ಏಜ್ ಹೆಚ್ಚಾಗುವಾಗ ಸೊ ನಿಮ್ಮ ಯೂರಿನ್ ಏನಿದೆ ಅದು ಉಪಯೋಗಿಸ್ತಾ ಹೋಗಿ. ಅದರಿಂದ ನಿಮ್ಗಂತೂ ಯಾವುದು ತೊಂದರೆ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇನ್ನು ಹೇಳ್ತಾರೆ, ಸ್ವಲ್ಪ ಜನಕ್ಕೆ ಏಜ್ ಯೂರಿನ್ ತಯಾರು ಮಾಡುವಾಗ ಮೇಲೇನು ಒಂದು ಲೇಯರ್ ತರ ಫಾರ್ಮ್ ಆಗತ್ತೆ, ಒಂದು ಒಂದು ಅಂದ್ರೆ ಒಂದು ಲೇಯರ್ ತರ ಫಾರ್ಮ್ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮೇಲೆ ಮೇಲೆ ಆ ಲೇಯರು ಸಹ ತೊಲಗಿಸ್ಕೊಂಡು ನೀವು ಕುಡಿತಾ ಇರಬಹುದು. ಓಕೆ, ಸೊ ಏನ್ ತೊಂದರೆ ಇಲ್ಲ. ಸೊ ನಿಮ್ಗೆ ಇನ್ನೂ ಒಳ್ಳೇದೇ ಮಾಡತ್ತೆ, ಯಾವುದೇ ರೀತಿಯಲ್ಲಿ ಕೆಟ್ಟದಂತೂ ಇಲ್ವಾ ಇದರಲ್ಲಿ. ಸೊ ಇನ್ನು ಅತ್ಯಂತ ಶಕ್ತಿವಂತವಾಗಿ ತಯಾರಾಗತ್ತೆ ಏಜ್ಡ್ ಯೂರಿನಲ್ಲಿ. ಸ್ನೇಹಿತರೆ, ಒಂದು ಅದ್ಭುತವಾದ ವಿಷಯ ಏನಪ್ಪಾ ಅಂತಂದ್ರೆ, ಅದ್ಭುತವಾದ ವಿಷಯ, ಅಲ್ಲಿ ಸ್ಟೆಮ್ ಸೆಲ್ಸ್ ತಯಾರಾಗತ್ತೆ. ಸ್ಟೆಮ್ ಸೆಲ್ಸ್ ಯಾವ ರೀತಿ ಅಂದ್ರೆ, ಯಾರಾದ್ರೂ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್, ಸೋರಿಯಾಸಿಸ್, ಈ ಎಕ್ಸಿಮಾ ಇಂಥ ವ್ಯಕ್ತಿಗಳು ಅದ್ರ ಮೇಲೆ ಹಚ್ಚಿದರೆ ಆ ಆ ವೂಂಡ್ಸ್ ಅಂತ ಹೇಳ್ತೀವಲ್ಲ, ಆ ಗಾಯಗಳು ಎಷ್ಟು ಬೇಗ ವಾಸಿ ಆಗುತ್ತೆ ಗೊತ್ತಾ. ಅದ್ಭುತವಾದ ಹೀಲಿಂಗ್ ಆಗತ್ತೆ ನಿಮಗೆ. ಅದು ಓನ್ಲಿ ಮೂತ್ರದಿಂದ ಸಾಧ್ಯ. ಈ ಮೂತ್ರದ ಬಗ್ಗೆ ಸ್ವಲ್ಪ ವಿಷಯ ನಿಮ್ಗೆ ಅಂದ್ರೆ
ಒಂದು ಮಹಾನ್ ವ್ಯಕ್ತಿಗಳು ಸ್ವಲ್ಪ ಕೊಟೇಶನ್ಸ್ ಹೇಳಿದ್ದಾರೆ. ಅದೇನಂತಂದ್ರೆ ಶೇಕ್ಸ್ಪಿಯರ್ ನೋಡಿ, ಅವ್ರು ಹೇಳ್ತಾರಂದ್ರೆ ಟು ಡ್ರಿಂಕ್ ಥೈ ಯೂರಿನ್ ಆರ್ ನಾಟ್ ಟು ಡ್ರಿಂಕ್ ಥೈ ಯೂರಿನ್, ದಟ್ ಇಸ್ ದ ಕ್ವಶನ್ ಅಂತ ಶೇಕ್ಸ್ಪಿಯರ್ ಹೇಳ್ತಾರೆ. ಶೇಕ್ಸ್ಪಿಯರ್ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಯೂರಿಯನ್ ಕುಡಿಯೋದಾ ಇಲ್ಲ ಅನ್ನೋದು ಒಂದು ಕ್ವಶನ್. ಸೊ ಆ ರೀತಿಯಲ್ಲಿ ಶೇಕ್ಸ್ಪಿಯರ್ ಹೇಳಿರೋದು. ಬಿ ಬಿ ಲೈಕ್ ಯೂರಿನ್, ಬಿ ಲೈಕ್ ಯೂರಿನ್ ಮೈ ಫ್ರೆಂಡ್ ಅಂತ ಬ್ರೂಸ್ ಲೀ ಅಂತ ಒಬ್ಬರು ಹೇಳ್ತಾರೆ. ಓಕೆ, ಇವೆಲ್ಲ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು. ಆಮೇಲೆ ಮಾರ್ಟಿನ್ ಲೂಥರ್ ಕಿಂಗ್ ಏನ್ ಹೇಳಿದಾರೆ ನೋಡಿ, ಐ ಹ್ಯಾವ್ ಎ ಡ್ರೀಮ್ ದಟ್ ಒನ್ ಡೇ ಆಲ್ ಮದರ್ಸ್ ವಿಲ್ ಮೇಕ್ ದೇರ್ ಚಿಲ್ಡ್ರನ್ ಡ್ರಿಂಕ್ ದೇರ್ ಮೆಡಿಸಿನಲ್ ಯೂರಿನ್ ಅಂತ ಹೇಳ್ತಾರೆ. ಯಾರು? ಮಾರ್ಟಿನ್ ಲೂಥರ್ ಕಿಂಗ್ ಏನ್ ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಹಿಸ್ಟ್ರಿಯಲ್ಲಿ ಅದ್ಭುತವಾದ ವ್ಯಕ್ತಿಗಳಿರುವಂತ ಕೊಟೇಶನ್ಸ್ ಇವೆಲ್ಲ. ಆಮೇಲೆ ಹಿಪೋಕ್ರೆಟಿಸ್ ಏನ್ ಹೇಳ್ತಾರೆ ನೋಡಿ, ಫಾದರ್ ಆಫ್ ಮಾಡರ್ನ್ ಮೆಡಿಸನ್. ಓಕೆ, ಲೆಟ್ ಯೂರಿನ್ ಬಿ ಥೈ ಮೆಡಿಸನ್ ಅಂಡ್ ಥೈ ಮೆಡಿಸನ್ ಥೈ ಯೂರಿನ್, ಅಂದ್ರೆ ನಿಮ್ಮ ಮೂತ್ರ ನಿಮ್ಗೆ ಮೆಡಿಸಿನ್ ಆಗಲಿ ಅಂತ ಆ ರೀತಿಯಲ್ಲಿ ಹಿಪೋಕ್ರೆಟಿಸ್ ಹೇಳಿದ್ದಾರೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಈ ಏಜ್ಡ್ ಯೂರಿನ್ ಇರುವಂತ ಆ ಏಜ್ಡ್ ಯೂರಿನ್ ಬಗ್ಗೆ ಇಂತಹ ಕ್ವಶನ್ಸ್ ಯಾರಿಗಾದ್ರೂ ಇರ್ಬೋದು ಅಂತ ಇವತ್ತು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡಿದೀವಿ. ಓಕೆ.